ಬನ್ನಿ ಬನ್ನಿ ಬನ್ನಿ, ಆ ಬ್ಯಾಗ್ ನನ್ನ ಕೈ ಕೊಡಿ. ನಿಧಾನ. ಬನ್ನಿ ಬನ್ನಿ ಬನ್ನಿ. ಇದೇ ನೋಡಿ ಮನೆ. ಬಂದ್ರಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಂತಿದಾರಲ್ಲ ಸಾಕ್ಷಾತ್ ಮುಕುಂದನ್ ಉಣ್ಣಿ ಮಾಂತ್ರಿಕ. ನಮಸ್ಕಾರ. ನಾನು ಬಂದಾಗ್ಲೇ ಗೊತ್ತಾಯ್ತಪ್ಪ ತಂದೆ ತೀರ್ಕೊಂಡಿದ್ ವಿಚಾರ. ಮಗ ಅಪ್ಪಂಗಿದ ದೊಡ್ಡ ಮಾಂತ್ರಿಕ ಅಂತ ಗೊತ್ತಾದ್ಮೇಲೆ ಸಮಾಧಾನ ಆಯ್ತು. ಬನ್ನಿ ಹೋಗೋಣ. ಎಲ್ಲಿಗೆ? ಕೂರ್ಗಲ್ಲಿ ಶೆಣೈ ಅವ್ರ ಮನೆಗೆ. ಅಪ್ಪ ದಿಗ್ಬಂಧನ ಮಾಡಿದ ಆತ್ಮ ಮತ್ತೆ ವಾಪಸ್ ಬಂದಿದೆ. ಅವಳು ಎಲ್ರೂ ಸಂಹಾರ ಮಾಡ್ತಾ ಇದ್ದಾಳೆ. ಅಪ್ಪ ತೀರೋದ್ಮೇಲೆ ನಿಮ್ಮನ್ನ ಅವಳು ಗಂಟಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬಂಧಿಸ್ಬೇಕು ಅಂತ. ಇಲ್ಲಿ ನೋಡಿ, ನಮ್ ತಂದೆ ಕೆಲಸ ಎಲ್ಲ ನಮ್ ತಂದೆ ಕಾಲಕ್ಕೆ ಮುಗ್ದೋಯ್ತು. ಇದೇವೋ ಮತ್ತೇನಾದ್ರೂ ಬಂದು ನಿಮ್ಗೆ ತೊಂದರೆ ಕೊಟ್ಟಾಗ ನಾವು ಬಂದು ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ ತಂದೆ ನಿಮ್ಗೇನು ವ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲಲ್ವಾ? ಹೋಗಿ ಹೋಗಿ ಹೋಗಿ. ಅಡ್ವಾನ್ಸ್ ಕೊಟ್ಟಿದ್ದು ಕಮ್ಮಿ ಆಯ್ತು ಅಂತನಾ ಸಿಟ್ ಮಾಡ್ಕೊಂಡಿರೋದು? ಕುಲದೇವರನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಅಡಿಕೆ ಮತ್ತೆ ವಿಳೆದೆಲ್ಲ ನೆತ್ಕೊಂಡು ದಕ್ಷಿಣೆಯಾಗಿ 50,000 1,01,000 ನೀವು ರೆಡಿ ಮಾಡ್ಕೊಳ್ಳಿ. ಎಲ್ಲಾನು ಸರಿ ಮಾಡ್ತೀನಿ. ನನ್ನ ಕರೆದ್ರ ಬಂದೆ ಬಂದೆ ಬಂದೆ. ಇಲ್ಲಿದ್ದಾನೆ. ಲೋ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಹೊರಗಡೆ ಚಿನ್ನ ಚೈನ್ ಹಾಕೊಂಡಿರೋ ಮಹಾಪುರುಷ ಯಾರು ಅಂತ ಗೊತ್ತಾ ನಿಂಗೆ? ಸೌತ್ ಇಂಡಿಯಾಲಿರೋ ಎಲ್ಲಾ ಜ್ಯುವೆಲ್ರಿ ಶಾಪ್ಗಳಿಗೂ ಚಿನ್ನ ಸಪ್ಲೈ ಮಾಡೋಂತವನು. ಹೌದು, ಅವನ್ ಕೈಯಲ್ಲಿರೋ ದುಡ್ಡನ್ನ ಕದಿಬೇಕು. ನಮ್ಮ ಭಾಗ್ಯದಿಂದ ಅವರ ದುರ್ಭಾಗ್ಯದಿಂದ ಅವ್ರ ಮನೆಗೊಂದು ಪ್ರೇತ ಬಂದಿದೆ. ಅದನ್ನ ನಾವು ಓಡಿಸಿದ್ರೆ ನಮ್ಗೆ ಬೇಕಾದಷ್ಟು ದುಡ್ಡು ಬರುತ್ತೆ ಕಣೋ. ಗೊತ್ತಾ ನಿನ್ಗೆ? ಅವ್ರು ಕೊಟ್ಟಿರೋ ಅಡ್ವಾನ್ಸ್ ದುಡ್ಡಿಂದಾನೇ ನಮಗ್ ಸಾಲ ಕೊಟ್ಟವರು ಟಮಟೆ ಬಾರ್ಸೋರು ಹೊರಟೋಗಿದ್ದು. ನನ್ ಪರ್ಮಿಷನ್ ಇಲ್ದೇ ಇದನ್ನೆಲ್ಲ ಮಾಡಂತ ನಿಮ್ಗೆ ಯಾರೋ ಹೇಳಿದ್ದು? ಈ ಪ್ರೇತ ಭೂತಗಳನ್ನ ಹಿಡಿಯೋದು ಮಾಡೋದು ಸಣ್ಣ ಮಕ್ಕಳ ಕೆಲಸ ಅಲ್ಲ, ಜೀವನ ಕೈಯಲ್ಲಿ ಹಿಡ್ಕೊಂಡು ಮಾಡೋ ಕೆಲಸ ಇದು. ನಾನ್ ಚಿಕ್ಕವನಿದ್ದೆ ನಮ್ಮ ತಂದೆ ಹತ್ರ ಹೋಗಿದ್ದನ್ನೆಲ್ಲ ನೋಡಿದ್ದೀನಿ. ನನಗಿದೆಲ್ಲ ಭಯ ಕಣಪ್ಪ. ಅದನ್ನ ಯಾರು ಓಡಿಸ್ತಾರೆ? ನಾವು ಹೋಗ್ತೀವಿ, ಅಲ್ಲೊಂದು ಸುಮ್ಮನೆ ಡ್ರಾಮಾ ಮಾಡ್ತೀವಿ, ವಾಪಸ್ ಬರ್ತೀವಿ ಅಷ್ಟೇ. ನಾನು ಒಪ್ಕೊಂಡ. ಒಳ್ಳೇದಾಯ್ತು, ಅವನು ಬರೋದಕ್ಕೆ ಒಪ್ಕೊಂಡಿದ್ದಾನೆ. ನಾವ್ ಹೆಂಗೋ ಮಾತಾಡಿದ್ವಿ. ದಿಕ್ಕು ಗಿಕ್ಕು ಅಂತೆಲ್ಲ ಯೋಚನೆ ಮಾಡ್ಬಿಡಿ. ಮೊದ್ಲು ನೀವು ಕೊಡಿ. ಬ್ಯಾಗು ಮತ್ತೆ ಕೈಯಲ್ಲಿ ಸಿಕ್ಕಿದ್ನೆಲ್ಲ ತಗೊಂಡು ರೆಡಿ ಆಗಿರಿ. ಮುಕುಂದನ್ ಬಂದ್ರೆ ಅದು ಬಚ್ಚಿಟ್ಕೋಬೇಕಾಗುತ್ತೆ. ದೆವ್ವ. ಮುಕುಂದ, 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 ಕತೆ ತೆಗಿಯೋ. ಆಗ್ಲೇ ತೆಗಿ. ಏನೋ? ಅವಳು ನನ್ನ ತಬ್ಕೊಂಡ್ಲು ಕಣೋ. ಅವಳು ನಿನ್ನ ಇಲ್ಲಿ ತಬ್ಕೊಂಡ್ಲಾ? ಎಲ್ಲಿ? ಅವಳಲ್ಲ, ದೆವ್ವ. ದೆವ್ವನ? ನಾನೊಂದು ಕನಸು ಕಂಡೆ ಕಣೋ. ಬೆಳಿಗ್ಗೆ ಕಂಡಿದ್ ಕನಸು ಖಂಡಿತ ನಿಜ ಆಗುತ್ತಂತೆ. ಅದು ಸುಮ್ನೆನೆ. ಕಳೆದ 4 ವರ್ಷದಿಂದ ನಾವು ಐಶ್ವರ್ಯ ರೈನ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದೀವಿ. ಆದ್ರೆ ಅಭಿಷೇಕ್ ಬಚ್ಚನ್ ಕರ್ಕೊಂಡು ಹೋಗ್ಲಿಲ್ವಾ? ಹೋಗೋದೋಯ್ತು. ನಮಗೆ ಏನ್ ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೀನ್ ಯಾವಾಗ ಆಹ್ವಾನ ಮಾಡ್ತೀಯಾ? ಯಾವ ವಾಹನ? ದೆವ್ವದ ಆವಾಹನೆಗೆ. ಗೊತ್ತಿಲ್ದಿರೋ ಕೆಲಸ ಮಾಡೋದಕ್ಕೆ ನಾನ್ ರೆಡಿ ಇಲ್ಲ. ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ದೆವ್ವದ ಫಿಲಂ ಸಿಡಿಗಳನ್ನ ತಂದಿದ್ದೀನಿ. ನಾನಿನ್ನ ಬಿಡಲಾರೆ. ಆಪ್ತ ಮಿತ್ರ, ಚಂದ್ರಮುಖಿ, ತೆಲುಗು ಹಾರರ್, ನೀಲಾಂಬರಿ. ಇದು ದೆವ್ವದ ಫಿಲ್ಮ್. ನಮ್ಗೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಲ್ವಾ? ಏಯ್, ನೀನೇನೇ ಹೇಳು, ನೀನ್ ಹೇಳಿದ ಕೆಲಸ ಮಾಡಿ ನಾನು ಸಾಯೋದಕ್ಕೆ ರೆಡಿ ಇಲ್ಲ. ಹೋಗು. ನಾನು ಫಿಲಂ ನೋಡೇ ಇಲ್ಲ ಕಣೋ, ನಂಗೆ ನೋಡ್ಲೇಬೇಕು ನಾನು ಅದನ್ನ. ನೀನ್ ಮಾಡಿರೋ ಇಷ್ಟೊಂದ್ ಸಾಲದಿಂದಾನೇ ನಿಮ್ಮ ಅಪ್ಪನ್ ಮನ್ಸಿಗೆ ನೋವಾಗಿ ಅಪ್ಪ ತೀರ್ಕೊಂಡಿದ್ದು. ಅದಕ್ಕೆ ಇವಾಗ ನಾನು ಏನ್ ಮಾಡ್ಬೇಕು? ನಿಮ್ಮ ಅಪ್ಪನ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಇನ್ ಮುಂದೆ ನಿನ್ ಹೆಸರು ಹೇಳ್ಕೊಂಡ್ ಗಲಾಟೆ ಮಾಡಕ್ಕೆ ಈ ಮನೆ ಮುಂದೆ ಯಾರು ಬಂದ್ ನಿಂತ್ಕೋಬಾರ್ದು. ಪೂರ್ವಜರ ಕಾಲದಿಂದ ಬಂದಿರೋ ಈ ಮಾಲೆಯಿಂದಾನೇ ನಿಮ್ಮ ಅಪ್ಪನ್ಗೆ ಆಪತ್ತಿನಿಂದ ಕಾಪಾಡಿರೋದು ಗೊತ್ತಾ? ಇದು ನಿನ್ ಕೈಯಲ್ಲಿ ಇರೋವರೆಗೂ ನಿನ್ಗೆ ಯಾವ ಆಪತ್ತು ಬರಲ್ಲ. ಇದನ್ನ ಯಾವಾಗ್ಲೂ ಹಾಕೋ. ಯಾವ ದುಷ್ಟಶಕ್ತಿನೂ ನಿನ್ ಕಡೆಗೆ ತಿರುಗೂ ನೋಡೋದಿಲ್ಲ. ಮದುವೆ ಆಗಿ ಮಕ್ಕಳಾಗದೆ ಇರುವಾಗ 9 ವರ್ಷ ಆದ್ಮೇಲೆ ಹುಟ್ಟಿದವನಲ್ವಾ ನಾನು. ಇದು ಬೇಕಾ ಅಮ್ಮ? ಬೇಕು. ನಿಮ್ಮಮ್ಮ ಅಲ್ವಾ ಹೇಳ್ತಿರೋದು? ನೀನ್ ಹೋಗ್ಬೇಕು. ಅಮ್ಮ ಹೇಳಿದ್ಕೆ ಅರ್ಥ ಆಯ್ತಲ್ಲ? ಪ್ರಪಂಚದಲ್ಲಿರೋ ಎಲ್ಲ ಅಮ್ಮಂದ್ರವ್ರ ಮಕ್ಕಳು ಸುಖವಾಗಿರ್ಬೇಕು ಅಂತ ಕೇಳ್ಕೊತಿದ್ರೆ ನಮ್ಮಮ್ಮ ನೋಡಿದ್ರೆ ನನ್ನನ್ನ ಸಂತೋಷವಾಗಿ ಬೇರೆ ಆಪತ್ತಿಗೆ ಕಳಿಸ್ತಿದ್ದಾರೆ. ಇದ್ರ ಫಸ್ಟ್ ಟೈಮ್ ನೋಡ್ತಿರೋದು. ಹೋಗೋಣ. ನಿರಂಜನ್, ನೀನ್ ಎಲ್ಲಿದ್ಯಾ? ನೀನ್ ಕಾರಲ್ಲೇ ವೇಟ್ ಮಾಡ್ತಿರು, ನಾನು ಈಗ್ಲೇ ಬಂದೆ.
ಯಾರು? ನಾನಾ? ಪ್ರೀತಿಸ್ತಿರೋನ್ ಜೊತೆ ಹೋಗ್ತೀಯಾ ಅಲ್ವಾ? ಹೀಗೆ ನಾನೊಂದಿನ ಹೊರಟಿದ್ದೆ, ಆದ್ರೆ ಯಾರೂ ಒಪ್ಕೊಂಡಿಲ್ಲ ಇಲ್ಲಿರೋ ಶೇನೈಗಳು. ಏನ್ ಹೇಳ್ತಾ ಇದೀರಾ ನೀವು? ಏನೂ ಅರ್ಥ ಆಗ್ಲಿಲ್ಲ ಅಲ್ವಾ? ಏನು ಅರ್ಥ ಆಗೋದು ಬೇಡ. ನನಗ್ ಸಿಗದೆ ಇರೋದು ಇಲ್ಲಿ ಯಾರಿಗೂ ಬೇಡ, ನಿನಗೂ. ಯಾಕಿಷ್ಟು ಲೇಟು? ಏನಿಲ್ಲ. ಬೇಗ ಬಾ. ಟೈರ್ ಬದಲಾಯಿಸ್ಬೇಕು. ಬೇಡ, ಇಲ್ಲಿಂದ ಬೇಗ ಹೋಗ್ಬೇಕು. ಬಾ. ಏಯ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬಾ, ಬೇಗ ಬಾ ಅನ್ನಲ್ಲ. ಏಯ್, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಬಾ. ಏಯ್ ಏಯ್ ಬಾ. ನನ್ನ ಮಾತು ಕೇಳು. ಬೇಡ, ಏನಾಗಲ್ಲ, ಮಾತು ಬಾ. ಕೇಳು. ಏನಾದ್ರೂ ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ಲ. ಏನಾಯ್ತು? ಏನೂ ಆಗಿಲ್ಲ. ಹಾ, ಹೋಗಿದ್ದಾರೆ, ಹೇಳ್ತೀನಿ. ನಾವ್ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಏನು ವಿವರ ಸಿಗ್ಲಿಲ್ಲ. ಏನು ವಿಷಯ ತಿಳಿದ? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಹೋಟೆಲ್, ಟ್ಯಾಕ್ಸಿ ಸ್ಟ್ಯಾಂಡು ಎಲ್ಲ ಕಡೆ ಹುಡುಕಿದ್ವಿ, ಏನು ಗೊತ್ತಾಗ್ಲಿಲ್ಲ. ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ರೆ ಏನು? ಏನು ಅಂದ್ರೆ ಏನು? ನನ್ ಕ್ಷಮಿಸಲ್ಲ ಅಂತ ಗೊತ್ತು. ನಾನು ಹೋಗ್ಲೇಬೇಕಾಗಿ ಬಂತು. ಇಷ್ಟಪಟ್ಟಿದ್ ನಿರಂಜನ್ ಜೊತೆ ಹೋಗ್ತೀನಿ. ನನ್ ಹುಡುಕ್ಬೇಡಿ. ಮೋಸ ಮಾಡ್ಬಿಟ್ಲು ನಮಗೆ. ರಾಜೇಂದ್ರನ್ ಮತ್ತೆ ಸುರೇಂದ್ರ ಹತ್ರ ಏನಂತ ಹೇಳೋದು? ಅವ್ರ ಮದ್ವೆಗೆಲ್ಲ ತಯಾರಾಗ್ತಾ ಇದ್ದಾರೆ. ನನಗ್ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಾ ನೀವು? ಮಗಳು ಒಬ್ಳೇ ಅಲ್ವಲ್ಲ, ಮದುವೆ ವಯಸ್ಸಿಗೆ ಬಂದಿರೋ ಇನ್ನೊಬ್ಳು ಮಗಳಿದ್ದಾಳಲ್ಲ, ನಮ್ಮ ಚಂದನ. ಅವಳ ಹತ್ರ ಮೊದ್ಲು ಕೇಳಿ ಮದ್ವೆ ಇಷ್ಟ ಇದೆಯಾ ಅಲ್ವಾ ಅಂತ. ಈ ಕಾಲದ ಹುಡುಗಿರ್ ಮನ್ಸಲ್ಲಿ ಏನಿದೆ ಅಂತ ಯಾರು ಹೇಳಕ್ಕಾಗತ್ತೆ? ಇವ್ರು ಹೇಳಿದ್ರಲ್ಲಿ ಏನ್ ತಪ್ಪೇನಿಲ್ಲ ಅಲ್ವಾ? ಚಂದನ ನಾಳೆನೆ ಕರ್ಸ್ಬಿಟ್ಟು ಈ ವಿಷಯ ಮಾತಾಡಿ. ಹ್ಮ್. ಭಯಾನ ನಾಯಿ. ಹಲೋ, ಬನ್ನಿ ಇಲ್ಲಿ. ನಿಮ್ಮ ಬ್ಯಾಗ್ ತಗೊಳ್ಳಿ. ಹೌದಲ್ವಾ? ಎಷ್ಟು ಸರ್? 250. ಅದೇನ್ ಹಾಗೆ? ಇವಾಗ ನೀನು 200 ಕೊಡು, 50 ಆಮೇಲೆ ಕೊಡೋಣ. ತಗೋ. ಹಲೋ ಸ್ವಾಮೀಜಿ. ಯಸ್. ಏನೂ ಇಲ್ಲ ಸ್ವಾಮೀಜಿ, ನಿಮ್ಮ ಮುಖ ಒಂದ್ಸಲ ನೋಡ್ಬೇಕು ಅಷ್ಟೇ, ಅದಕ್ಕೆ ನಿಮ್ಮನ್ನ ಕರೆದೆ. ಹಾಗಂದ್ರೆ? ಏನೂ ಇಲ್ಲ, ಆ ಮುಖನ ಒಂದ್ಸಲ ನೋಡ್ಬೇಕಾಯ್ತು ಅಷ್ಟೇ. ನಾನು ಹೋಗ್ತೀನಿ. ಹೋಗಂಗಿಲ್ಲ. ಅವ್ನು ಹೇಳಿದ್ದರ್ಥ ನಾನು ಸಾಯ್ತೀನಂತಲ್ವಾ? ಅವನ್ ಸಾಯ್ಬೋದ್ ತಾನೆ? ಅದೇ ಹಾ, ಅದೇ ಅದೇ ಅದ್ರ ಅದ್ರ ಅರ್ಥ. ಅರ್ಥ. ಬಾ, ನಡಿ. ಬಾರೋ. ಬಾ, 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 ನೀನು ರತ್ನ ಬಾ. ಬಾ, ಬಿಡ್ರೋ. ಬಾ. ಅಯ್ಯ. ಬಾ, ಬಾ. ಗೇಟು. ಹೋಗಲಿ. ಅಯ್ಯೋ, ಇದೊಂದು ಹಳೇ ಬಂಗ್ಲೆ ಅಲ್ವಾ? ಇದ್ರಲ್ಲಿ ದೆವ್ವ ಇರುತ್ತೆ? ಇನ್ನೇನ್ ಮತ್ತೆ ದೆವ್ಗಳೇನ್ ಆರಾಮಾಗಿರ್ಬೇಕು ಅಂತ ಮೆರೈನ್ ಟ್ರಾವೆಲ್ ಫ್ಲಾಟ್ ತಗೊಂಡಿರ್ತಾವ. ಇಲ್ಲ ಬರಲ್ಲ. ಹೋಗ್ಬೇಡ. ನೀನೇನೇನು ಹೇಳಿ ಇವ್ನಿಗೆ ಎದುರಿಸ್ಬೇಡ ಕಣೋ, ಇಲ್ಲೇನು ಇಲ್ಲ. ಆತರ ಎಲ್ಲ ಏನೂ ಇಲ್ಲ ಕಣೋ. ಕಷ್ಟ ಇರೋದಿಕ್ಕೆ ದೇವ್ರೇ ತೋರಿಸಿರುವಂತ ದೆವ್ವ ಅಲ್ವೇನೋ ಇದು. ನಾವಿಲ್ಲೇ ಇದು ದೆವ್ವನ ಚಿಂದಿ ಮಾಡ್ಬಿಡೋಣ. ಆ ಗುಳಿ ನಮ್ ಕಡೆನೆ ಬರ್ತಿದ್ಯಲ್ಲ? ಬನ್ರೋ, ಓಡಿ ಓಡಿ ಓಡಿ, ನಮ್ ಕಡೆನೆ ಬರ್ತಿದ್ಯಾ, ಓಡಿ. ಅಯ್ಯೋ, ನಮ್ಮ ಹಿಂದೆ ಬರ್ತೈತೆ ಕಣೋ. ಬರೋ ಬರೋ ಬರೋ. ಓಡಿ 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 ಓಡಿ. ಅಯ್ಯೋ, ಬೇಗ ಬೇಗ. ತಪ್ಪಿಸ್ಕೊಂಡ್ರು.
ಮೊದ್ಲು ತಪ್ಪಿಸ್ಕೊಂಡ್ರು. ಏ, ಓಡ್ರಿ 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 ಒಬ್ಬೊಬ್ರು ಈ ಕಡೆ. ಅಯ್ಯಪ್ಪ ನನಗೆ ಯಾಕೆ ಬೆನ್ನತ್ತಿದ್ದೆ ಬರಲ್ಲ ಅಂತಂದ್ರು ಕರ್ಕೊಂಡ್ ಬಂದ್ರಲ್ಲಪ್ಪ ಇವ್ರು ನನಗೆ. ಶಿವ ಶಿವ ಬಿಟ್ಬಿಡಪ್ಪ ನನಗೆ. ಅಯ್ಯಯ್ಯೋ ಬಿಟ್ಬಿಡು.